ಎಷ್ಟು ವರ್ಷಗಳಿಂದ ಈ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ ನೀವು? ನೋಡಿ, 1ನೇ ತಾರೀಕು ಧರ್ಮಸ್ಥಳ ಚಲೋ ಹೇಳಿದ್ರಿ. ಇದೇ ರೀತಿ ಪ್ರಯತ್ನವನ್ನು ಮಾಡಿದ್ರು ಮಾಲೇಗಾಂವ್ ಬ್ಲಾಸ್ಟ್ನಲ್ಲಿ. ಏನು ನಿನ್ನೆ ಮಾಲೇಗಾಂವ್ ಬ್ಲಾಸ್ಟಿಂದ ಏನು ವಿಮುಕ್ತಿ ಆಯಿತು, ಸಾಧ್ವಿ ಪ್ರಜ್ಞಾ ಠಾಕೂರ್ ಇವರೆಲ್ಲ ಇದೇ ಥರ ಹಿಂದೂ ಟೆರರಿಸಮ್ ಅನ್ನುವಂಥ ಒಂದು ಪ್ರಯತ್ನವನ್ನು ಅವತ್ತು ಮಹಾರಾಷ್ಟ್ರದಲ್ಲಿ ಮಾಡಿದ್ರು. ಇದೇ ಥರ ಸುಖ ಸುಮ್ಮನೆ ಅದೇ ಪ್ರಯತ್ನವನ್ನು ಧರ್ಮಸ್ಥಳದಲ್ಲೂ ಮಾಡಿದ್ರು. ಹಿಂದೂ ಅನ್ನೋರು ಅಲ್ ಜಜೀರಾ ಟಿ ವಿ ಒಳಗಡೆ, ಬೇರೆ ಬೇರೆ ಟಿ ವಿ ಒಳಗಡೆ ದ ಮಾಸ್ ಮರ್ಡರ್ಸ್ ಇನ್ ಧರ್ಮಸ್ಥಳ ಅನ್ನೋ ಬರೋ ರೀತಿ ಒಳಗಡೆ ಕರ್ನಾಟಕದಲ್ಲಿ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯನವರೇ ನಿಮ್ಮ ಜೊತೆ ಸುತ್ತಮುತ್ತ ಇರುವಂಥ ಡೋಂಗಿ ವಿಚಾರವಾದಿಗಳು, ಡೋಂಗಿ ಜಾತ್ಯತೀತವಾದಿಗಳು, ಪ್ರಗತಿಪರರು, ನಿಮ್ಮ ಜೊತೆ ಎಣ್ಣೆ ಹಾಕೊಂಡವರು, ಅವ್ರನ್ನೆಲ್ಲ ಮೆಚ್ಚಕ್ಕೆ ಇವತ್ತು ಈ ಥರದ್ದು ಬಾನು ಮುಷ್ತಾಕ್ ಅಂತವ್ರನ್ನ ಇವ್ರನ್ನೆಲ್ಲ ಕರೆಸ್ತಾ ಇದ್ದೀರಾ ನೀವು. ಬಾನು ಮುಷ್ತಾಕ್ ಅವರನ್ನ ಮುಸಲ್ಮಾನರು ಅನ್ನೋ ಕಾರಣ ನಾವು ವಿರೋಧ ಮಾಡ್ತಾ ಇಲ್ಲ. ಇಡೀ ಈ ಪೂಜೆ ಇರತಕ್ಕಂಥದ್ದು ಹಿಂದೂ ಧಾರ್ಮಿಕ ಪದ್ಧತಿ. ಅಲ್ಲಿಯ ಪುರೋಹಿತರು ಯಾವ ಗಳಿಗೆಯಲ್ಲಿ ಪೂಜೆ ಮಾಡಬೇಕು ಅಂತ ಫಿಕ್ಸ್ ಮಾಡ್ತಾರೆ. 10 ದಿನದ ಪೂಜೆ ಪುರೋಹಿತರ ಹಣತಿಯಂತೆ ನಡೆಯುತ್ತೆ. ಪ್ರತಿಯೊಂದು ಕೂಡ ಹಿಂದೂ ಧಾರ್ಮಿಕ ಆಚರಣೆ. ಕನ್ನಡಾಂಬೆ ಭುವನೇಶ್ವರಿಯನ್ನ ನೀವು ತಾಯಿ ಸ್ವರೂಪದಲ್ಲಿ ನೋಡಕ್ ಹೋದ್ರೆ ನೀವು ಅದನ್ನು ಒಪ್ಪೋದಿಲ್ಲ. ನಮ್ಮ ದೇಶದ ನಾಗರಿಕತೆ, ಸಿವಿಲೈಸೇಷನು, ನಮ್ಮ ದೇಶದಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ, ಯಾರೆಲ್ಲ ಒಳ್ಳೇದು ಮಾಡ್ತಾರೆ ಅವ್ರಿಗೆ ತಾಯಿ ಅಂತ ಕರಿತೀವಿ ನಾವು. ಗಂಗೆ ಸೈಂಟಿಸ್ಟ್ಗೆ H2 ಆಗಿರ್ಬೋದು, ಅದು ಗಂಗಾ ಮಾತೆ. ನಮಗೆ ಗೋವು, ಹಸು, ಗೋಮಾತೆ, ಭಾರತ್ ಮಾತೆ. ಹಾಗೆ ಭುವನೇಶ್ವರಿನೂ ತಾಯಿ ಅಂತ ಕರಿತೀವಿ ನಾವು. ಆದರೆ ನೀವು ಯಾವುದೆಲ್ಲ ನಾವು ಗೌರವ ಅಂತ ಕರಿತೀವಿ ಅದನ್ನೆಲ್ಲ ಅಗೌರವ ಮಾಡುವಂಥ ಕೆಲಸ. ಅವ್ರಿಗೆ ಮೂರ್ತಿ ಪೂಜೆ ಬಗ್ಗೆ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಅದನ್ನು ವಿರೋಧ ಮಾಡಿದರು. ಅರಿಶಿನ ಕುಂಕುಮ ಅಂತ ಯಾಕೆ ಹೇಳಿದರು? ಬಾನು ಮುಷ್ತಾಕ್ ಮೇಡಮ್ ಅರಿಶಿನ ಕುಂಕುಮ ಯಾಕೆ ಹೇಳಿದ್ರು ಅಂದರೆ ಅರಿಶಿನ ಕುಂಕುಮ ನಮ್ಮ ಈ ಮುಸಲ್ಮಾನ ಪದ್ಧತಿ ಒಳಗಡೆ ಇಲ್ಲ ಅನ್ನೋಕ್ಕೋಸ್ಕರ ಹೇಳಿದರು. ಆದರೆ ಅವರನ್ನೇ ಕರ್ಕೊಂಬಂದ್ರಿ. ಅಂದರೆ ಹಿಂದೂ ಧರ್ಮದ ಅವಹೇಳನೆ ಮಾಡೋ ಅಂಥದ್ದು ನಿಮ್ಮ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನೀತಿ. ಕಾಂಗ್ರೆಸ್ಸಿನ DNA ಪಾರ್ಟು, ಟೂಲ್ ಕೈಟಿನ ಪಾರ್ಟು ಈ ಇಡೀ ಎಪಿಸೆಂಟರು. ಮೈಸೂರು ಜನ ನಿಮ್ಮ ಈ ಒಂದು ಅವಿವೇಕದ ಮಾತುಗಳಿಗೆ ನಾವು ತಲೆ ಬಗ್ಗೋರಲ್ಲ. ಅಗತ್ಯ ಬಿದ್ದರೆ ಈ ದಸರಾದ ವಿಚಾರದ ಒಳಗಡೆ ಬಹು ದೊಡ್ಡದಾದಂಥ ಹೋರಾಟದ ಭೂಮಿಕೆಯನ್ನು ಮಾಡ್ತೇವೆ. ಈಗ ಹೇಗೆ ಧರ್ಮಸ್ಥಳ ಚಲೋವನ್ನು ಕೊಡ್ತೇವೆ, ಅವತ್ತೊಂದು ದಿನ ಅವಶ್ಯಕತೆ ಬಿದ್ದರೆ ಚಾಮುಂಡಿ ತಾಯಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟವನ್ನು ಮಾಡ್ತೇವೆ. ಬಲಿದಾನವನ್ನು ಮಾಡೋ ಅವಶ್ಯಕತೆ ಇದ್ದರೆ ನಾವು ಮಾಡ್ತೇವೆ. ಇದನ್ನು ಎಚ್ಚರ ಇರಲಿ ಕಾಂಗ್ರೆಸ್ಸಿಗರೇ.